ಎಲ್ಲರಿಗೂ ನಮಸ್ಕಾರ. ಸಿನಿಮಾ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಹೆಂಗಿದೆ ಅಂತ ನೀವು ನೋಡ್ಬಿಟ್ಟಿದ್ದೀರಾ. ಇನ್ಮೇಲೆ ನೀವು ಹೇಗೆ ಅಂತ ಹೇಳಿದ್ರೆ ಕೇಳೋಕ್ಕೆ ನಾನು ರೆಡಿಯಾಗಿದ್ದೀನಿ. ಹೇಗಿದೆ ನಿಮಗೆ ಇಷ್ಟ ಆಗಿ? ಸೂಪರ್ ಆಗಿದೆ ಸರ್, ಇಷ್ಟ ಆಯ್ತು. ಓಕೆ, ಅದೇ ತೃಪ್ತಿ ನಮಗೆ. ಸೊ ಜನಗಳಿಗೆ ಡೈರೆಕ್ಟ್ ಕಥೆನೋ ಅಥವಾ ಆರ್ಟಿಸ್ಟ್ಗಳ ಒಂದು ಪರ್ಫಾರ್ಮೆನ್ಸ್ ತೊಗೊಂಡೋಗಿ ಸೇರಿಸೋದು ನಿಮ್ಮ ಯಾವಾಗಲೂ ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಈಗ ನಿಮ್ಗೆ ಹೆಂಗೆ ಇಷ್ಟ ಆಯಿತು, ಯಾವ ಥರ ಜನಕ್ಕೆ ಸೇರಿಸೋ ಜವಾಬ್ದಾರಿ ನಮ್ಮ ಇರೋರು. ನಮ್ಮ ಉಪೇಂದ್ರ ಅವ್ರಿಗೆ ನಾವೆಲ್ಲ ಫ್ಯಾನ್ಸ್. ಅವ್ರ ಡೈರೆಕ್ಷನ್ಗೆ ಅವ್ರಿಗೂ ಫ್ಯಾನ್ ಆಗ್ಬಿಟ್ಟಿದ್ದೀವಿ. ಸೊ ತುಂಬ ಸಂತೋಷ. ನನ್ನ ಮಗಳಿಗೆ ಒಂದು ಪ್ರೆಸೆಂಟೇಷನ್ ಕೊಡಬೇಕು ಅನ್ನೋ ಥರ ಅಂದ್ಕೊಂಡು ಈ ಸಿನಿಮಾ ಮಾಡಿದೆ. ಅದಾದಮೇಲೆ ಇದೊಂದು ದೊಡ್ಡ ಜವಾಬ್ದಾರಿ ಆಗೋಯ್ತು. ಜನಗಳಿಗೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ಒಂದು ಪಾಸಿಟಿವಿಟಿ, ಒಂದು ವ್ಯಾಲ್ಯೂಸ್ ಆಫ್ ರಿಲೇಷನ್ಶಿಪ್. ಅಂದರೆ ಏನೀಗ ಇಷ್ಟೊಂದು ಫಾಸ್ಟ್ ಪೇಸ್ಡ್ ಲೈಫ್ ಹೋಗ್ತಿದೆ. ಸೊ ನಾವು ಯಾವ ಥರದ್ದು ಜನಗಳು ನಮ್ಮ ಪಕ್ಕದಲ್ಲೇ ಇದ್ದರೂ ನಾವು ಅನಿಸ್ತೀವಿ ಮರ್ತೋಗ್ತಾ ಇರ್ತೀವಿ. ಫ್ರೆಂಡ್ಸ್ ಆಗಿರ್ಬೋದು, ಅದು ತಂದೆ ತಾಯಿ ಆಗಿರ್ಬೋದು, ಅದು ಮದುವೆ ಮಾಡ್ಕೊಂಡಿರೋರಾಗಿರ್ಬೋದು. ಸೊ ನಮಗೆ ಗೊತ್ತಿಲ್ಲದಂಗೆ ಈ ಒಂದು ಫಾಸ್ಟ್ ಲೈಫ್ನಲ್ಲಿ ಮರೆತು ಹೋಗ್ತಾ ಇರ್ತೀವಿ ನಾವು. ಸೊ ಅದನ್ನೆಲ್ಲ ಸ್ವಲ್ಪ ನಾವು ಜ್ಞಾಪಕ ಮಾಡಿ ಅದರೊಳಗಿರೋ ವ್ಯಾಲ್ಯೂಸ್ ಏನು, ಅದು ಸತ್ವ ಏನದಲ್ಲಿ ಎಷ್ಟು ಸಂತೋಷ ಇರುತ್ತೆ, ಆಮೇಲೆ ಒಂದು ಗ್ರ್ಯಾಟಿಟ್ಯೂಡ್ ಅಂತ ಕೃತಜ್ಞತೆ ಅನ್ನೋದರಲ್ಲಿ ಎಷ್ಟು ಒಂದು ಅರ್ಥ ಇರುತ್ತೆ ಅನ್ನೋದನ್ನೆಲ್ಲ ಹೇಳಬೇಕು ಅಂತ ಪ್ರಯತ್ನ ಪಟ್ಟೆ. ಇವತ್ತು ನೀವೆಲ್ಲ ಸಿನಿಮಾ ನೋಡಿದ್ದೀರಾ, ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದಾಗ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ. ಇನ್ಮೇಲೆ ನಾನು ಕೇಳಿಸ್ಕೋತೀನಿ ಅಷ್ಟೇ. ನೋಡಿದ್ರಾ, ಇದೇನೆ ಸಿನಿಮಾ ನಾವೊಂದು ಅಂದ್ಕೊಂಡು ಇವರು ಒಂದ್ಸತಿ ಇದೇ ಮಾತು ಹೇಳಿದರು. ನಾವು ಒಂದು ಅಂದ್ಕೊಂಡು ಸಿನಿಮಾ ಮಾಡಿರ್ತೀವಿ, ಒಂದು ಲವ್ ಅಂದ್ಕೊಂಡಿರ್ತೀವಿ. ಇವಾಗ ನೀವು ಹೇಳ್ತಿದ್ದೀರಲ್ಲ, ಇದು ನನಗೆ ಇನ್ನೊಂದು ಹೊಸ ಇದು. ನಾನೇನೋ ಅಂದ್ಕೊಂಡೆ ಇದು ಬರೀ ಲವ್ ಅಲ್ಲ, ಇದೊಂದು ಫಾದರ್ಸ್ ಡೇ, ಇದೊಂದು ಮದರ್ಸ್ ಡೇ ಸಿನಿಮಾ ಅಂತೆಲ್ಲ ಹೇಳಿದಾಗ, ಒಂದು ಫ್ರೆಂಡ್ಸ್ ಡೇ ಸಿನಿಮಾ ಇದು ಅಂತ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ಅದು ಎಲ್ಲೋ ಒಂದು ಆನೆಸ್ಟ್ ಪ್ರಯತ್ನ, ನಮ್ಮ ಏನಂದರೆ ಆನೆಸ್ಟಿಯಾಗಿದ್ದರೆ ನಿಜವಾಗ್ಲೂ ಎಲ್ಲೋ ಹೋಗಿ ಜನಗಳಿಗೆ ಸೇರುತ್ತೆ ಅನ್ನೋದು ಇದೊಂದು ನಿದರ್ಶನ ಅಂತ ನಾನು ಅನ್ಕೋತೀನಿ. ಸೀತಾಪಯಣದಲ್ಲಿ ಜೀವನದ ಮೌಲ್ಯಗಳನ್ನು ತೋರಿಸಿದ್ದೀರಾ. ಈ ತಾಟ್ ಹೊಂದಿದೆ ಆ ಪಯಣದಲ್ಲಿ ಎಲ್ಲ ಕಡೆ ಸುಮಾರು ತಾಟ್ ಇಲ್ಲಿಂದ ಬರೋದಲ್ಲ, ಇಲ್ಲಿಂದ ಬರೋದು. ಅವ್ರ ಮಾತ್ರ ಕೇಳಿ ಅವ್ರು ಇವಾಗ ಕೇಳಕ್ಕೆ ಇಷ್ಟಪಡ್ತಿದ್ದಾರೆ. ನಾನು ಯಾಕೆ ಗ್ಲಾಸ್ ಹಾಕಿದ್ದೀನಿ ಗೊತ್ತಾ? ನನ್ನ ಕಣ್ಣು ಹೋಗ್ಬಿಟ್ರೆ ನೀವೆಲ್ಲ ಇದಾಗ್ಬಿಟ್ರೆ ಅಷ್ಟು ನನಗೆ ಎಮೋಷನಲ್ ಆಗಿ ಕಣ್ಣೆಲ್ಲ ಕೆಂಪಾಗ. ಅವರು ನನಗೋಸ್ಕರ ಬಂದ್ರವರು. ಆಕ್ಚುಲಿ ಈಸ್ ನಾಟ್ ವೆಲ್. ಕಣ್ಣೆಲ್ಲ ಇದು ಸ್ವಲ್ಪ ಊದ್ಕೊಂಡಿದೆ ಅಲ್ವ ಸ್ವಲ್ಪ. ಈ ಪಿಕ್ಚರ್ ನೋಡ್ಬೇಕು ಜಾಸ್ತಿ ಇದಾಗಿದೆ. ಏನಂದ್ರೆ ನಿಜವಾಗ್ಲೂ ಏನಂದ್ರೆ ಇಂಥ ಒಂದು ಅಲ್ಲಿ ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಆ ಫಾದರ್ ಆ್ಯಂಡ್ ಡಾಟರ್ ಲವ್. ಯಾಕಂದ್ರೆ ಅದು ಹಾನೆಸ್ಟಾಗಿ ಇಲ್ಲಿಂದ ಬಂದಿರೋದು. ಸೊ ಅದನ್ನು ಇದನ್ನೆಲ್ಲ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಸ್ಕ್ರಿಪ್ಟ್ ಮಾಡೋಕ್ಕಾಗಲ್ಲ. ಅವರು ಒಳಗಡೆ ಇರೋದನ್ನ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ನನಗೆ ಇಷ್ಟ ಆಗಿದೆ ಏನಂದರೆ ಅದನ್ನು ಮಾಡಿರೋ ರೀತಿ ಇದೆಯಲ್ಲ, ಅದನ್ನು ಕಮರ್ಷಿಯಲ್ಲಾಗಿ ತಂದಿರೋ ರೀತಿ ಇದೆಯಲ್ಲ. ಏನು ಹೇಳಿ, ಆ ಕ್ಲೈಮ್ಯಾಕ್ಸಲ್ಲಿ ಎಕ್ಸ್ಪೆಕ್ಟೇ ಮಾಡಲ್ಲ ಈ ಥರ ಚೇಂಜ್ ಆಗುತ್ತಾ ಅನ್ನೋದು. ಆಮೇಲೆ ಇವ್ರ ಎಂಟ್ರಿ, ಧ್ರುವ ಅವ್ರ ಎಂಟ್ರಿ, ಅದು ಈ ಪಿಕ್ಚರ್ ಎಲ್ಲೂ ಬೀಳಕ್ಕೆ ಬಿಡಲ್ಲ, ಹಂಗೆ ಎತ್ಕೊಂಡು ಹೋಗ್ತಾನೆ ಇರುತ್ತೆ. ಆಮೇಲೆ ಪ್ರಕಾಶ್ ರಾಜ್ ಅವ್ರ ಪರ್ಫಾರ್ಮೆನ್ಸು, ಸತ್ಯರಾಜ್ ಅವ್ರ ಪರ್ಫಾರ್ಮೆನ್ಸು. ಆಮೇಲೆ ಒಂದು ಎಂಟು ನಾನು ಕೇಳಿದೆ, ಡೈರೆಕ್ಟ್ರ್ ಅಂದರೆ ಎಲ್ಲಿ ಕಾಣಿಸ್ತಾರೆ ಅಂದರೆ ಇವರು ಧ್ರುವ ಹಿಂಗಂದ್ರೆ ಅವ್ರು ಹಿಂಗಂತಾರೆ, ಹಿಂಗಂದ್ರೆ ಹಿಂಗಂತಾರೆ. ಆಮೇಲೆ ಇವ್ರು ಯಾರೋ ಆ ಒಂದು ಸಣ್ಣ ಸಣ್ಣ ವಿಷಯಗಳಿದೆಯಲ್ಲ, ನನಗೆ ಅವಾಗ ಅದೇ ಹೇಳ್ತಿದ್ದು, ನೀವು ಪ್ಲ್ಯಾನ್ ಮಾಡಿದ್ರೆ ಇದನ್ನು ಸ್ಪಾಟಲ್ಲೇ ಮಾಡಿದ್ರೆ. ಹಾಗೆ ನಾನು ಒಬ್ಬ ಡೈರೆಕ್ಟರ್, ನನಗೆ ಅದೆಲ್ಲ ಭಾಳ ಇಷ್ಟ. ಹೆಂಗೆ ಅದೆಲ್ಲ ಕ್ರಿಯೇಟರ್ಗಳೆಲ್ಲ ಇಷ್ಟಪಡೋ ಡೈರೆಕ್ಟ್ರು. ನಿಜವಾಗ್ಲೂ ಈ ಡೈರೆಕ್ಟ್ರೇ ಇಷ್ಟಪಡ್ತೀವಿ. ನಿಮ್ಮನ್ನು ಚೆನ್ನಾಗಿ ಮಾಡಿದ್ದೀರಾ. ನಿಜವಾಗ್ಲೂ ಒಂದು ಏನೋ ಅವ್ರ ಮಗಳು ಎಷ್ಟು ಅದ್ಭುತವಾಗಿ ಕಾಣಿಸ್ತಾರೆ ಅಂದರೆ ಎಲ್ಲ ರೀತಿಯ ಪರ್ಫಾರ್ಮೆನ್ಸು ಮಾಡಿಬಿಟ್ಟಿದ್ದಾರೆ. ಡ್ಯಾನ್ಸ್ ಇರ್ಬೋದು, ಸಾಂಗ್ ಇರ್ಬೋದು, ಎಮೋಷನ್ ಇರ್ಬೋದು. ಆಮೇಲೆ ಅವರಿಬ್ಬರು ಪೇರು, ನಿರಂಜನ್ ಅವರಿಬ್ಬರು ಪೇರು ಅಷ್ಟು ಚೆನ್ನಾಗಿದೆ. ಅವನು ಚೆನ್ನಾಗಿ ಫೈಟು, ಡ್ಯಾನ್ಸು ಎಲ್ಲವನ್ನೂ ಮಾಡಿದ್ದಾನೆ. ಇಸ್ ಎ ವೆರಿ ಗುಡ್ ಬ್ರೇಕ್ ನಿಜವಾಗ್ಲೂ. ಏನಂದರೆ ನಮ್ಮ ನಿರಂಜನ್ಗೆ ಆಫ್ಟರ್ ಲಾಂಗ್ ಟೈಮು ಅವನು ತುಂಬ ಕಾಯ್ತಾ ಇದ್ದ. ಇಂಥ ಒಳ್ಳೆ ಇದ್ದ. ನಾನು ಹೇಳಿದೆ, ಇದಕ್ಕಿಂತ ನಿಂಗೆ ಇನ್ನೊಂದು ಬ್ರೇಕ್ ಸಿಗಲ್ಲಪ್ಪ,
ಖಂಡಿತ ಮಾಡು. ನಾನು ಮಾಡಿದ್ರೆ ಅಲ್ಲಿ ಬರೀ ಡೈರೆಕ್ಟ್ರೇ ಕಾಣಿಸ್ತಾರೆ, ಹೀರೋಗಳು ಕಾಣಿಸಲ್ಲ. ನೀನು ನನ್ನ ಜೊತೆ ಮಾಡಿರೋ ಪ್ರಯತ್ನ ಇಲ್ಲ, ಇಂಥವ್ರ ಜೊತೆ ಮಾಡಿದಾಗ ಅದೊಂದು ಅದ್ಭುತವಾದ ಒಬ್ಬ ಹೀರೋ ಕ್ರಿಯೇಟ್ ಆಗಿದೆ ನಿಜವಾಗ್ಲು. ಸೂಪರ್ ಗುರು. ನಾನು ಅದೇ ಹೇಳ್ತಾನೆ ಇರ್ತೀನಿ ಅವ್ರಿಗೆ, ಗುರುವೆ ಇಂಥ ಒಳ್ಳೆ ಡೈರೆಕ್ಟರ್ ಇದ್ದಾರೆ, ಅವಾಗವಾಗ ಅಟ್ಲೀಸ್ಟ್ ವರ್ಷಕ್ಕೆ 2 ವರ್ಷಕ್ಕೆ ಒಂದು ಸಿನಿಮಾನ ಮಾಡಿ. ಪಾಪ ಅವ್ರು ಆರ್ಟಿಸ್ಟು, ಎಲ್ಲ ಲ್ಯಾಂಗ್ವೇಜಲ್ಲೂ ಬಿಗ್ ಸ್ಟಾರ್ ಅವರು, ಆ್ಯಕ್ಷನ್ ಕಿಂಗ್. ಅವ್ರು ಹಿಂಗೆ ಬಂದರೆ ಸಾಕು ಹಂಗಿರುತ್ತೆ. ಬಟ್ ಆದರೂ ಪಾಪ ಟೈಮ್ ಮಾಡ್ಕೊಂಡು ಮಾಡ್ತಾರೆ. ಖಂಡಿತ ನೀವು ಪ್ರಾಮಿಸ್ ಮಾಡೋಕ್ರೆ ಮಾಡಬೇಕು ಮಾಡಿ. ನಮಗೂ ಒಂದು ಹತ್ರ ಒಂದು ಸಣ್ಣ ಚಾನ್ಸ್ ಕೊಡಿ. ಎಲ್ಲ ಹಿಂಗೆ ಕೂದಲಿಟ್ಕೊಂಡು ಹಿಂಗೆ ಎಂಟರ್ ಆಗೋದು. ಈಗ ತಾನೇ ಇವ್ರ ಮಗನ ಹತ್ರನೂ ಹೇಳ್ತಾ ಇದ್ದೆ, ಇವ್ರ ಮಗ ಒಂದು ಸಿನಿಮಾ ಮಾಡ್ತಾರಲ್ಲ, ಅದ್ರ ಒಂದೇ ಒಂದು ಸೀನ್ ಆದರೂ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದೆ. ಸೊ ಎನಿವೇಸ್, ಜನಗಳಿಗೆ ಇಷ್ಟ ಆಯಿತು, ನಿಮಗೆ ತುಂಬ ಇಷ್ಟ ಆಗಿದೆ. ಈವನ್ ತೆಲುಗು, ತಮಿಳ್, ಮಲಯಾಳಂ ಎಲ್ಲದರಲ್ಲೂ ನನಗೆ ಫೋನ್ಸ್ ಬರ್ತಾನೆ ಇದೆ. ಎಲ್ರಿಗೂ ಇವಾಗ ನಿಮ್ಗೆ ಎಷ್ಟು ಇಷ್ಟ ಆಯಿತು ಅಷ್ಟೇ ಅವ್ರಿಗೂ ಇಷ್ಟ ಆಗಿದೆ. ತುಂಬ ಒಂದು ಸಂತೋಷ. ಬಿಕಾಸ್ ಒಂದೊಂದ್ಸಲಿ ನಾವು ಮೈಂಡಲ್ಲಿ ಏನೋ ಒಂದು ಅಂದ್ಕೊಂಡು ಕಥೆ ಮಾಡ್ತೀವಿ, ಆ ಸಿನಿಮಾ ಚೆನ್ನಾಗಿದೆ ಅಂತಂತಂದರೆ ಎಷ್ಟೋ ಲಕ್ಷಾದಿ ಜನಗಳ ಮೈಂಡ್ ನಾವು ಸಿಂಕ್ ಆಗಿದ್ದೀವಿ ಅಂತ ಅನ್ನೋ ಒಂದು ಫೀಲಿಂಗ್ ಅನ್ನೋದು ತುಂಬ. ಆಮೇಲೆ ಈಗಿನ ಸಿನಿಮಾಗಳೇನು ಫಾಸ್ಟು ಆ್ಯಕ್ಷನ್ನು ಎಲ್ಲ ನೋಡಿ ಒಂದು ಕೂತ್ಕೊಂಡು ನೋಡೋಣಪ್ಪ ಸಿನಿಮಾನ ಅನ್ನೋ ಥರ, ಇಡೀ ಫ್ಯಾಮಿಲಿ ಬಂದು ನೋಡೋ ಥರ. ಆಮೇಲೆ ಅದರಲ್ಲಿ ಇಬ್ಬರು ಬೇರೆ ಹೋದವ್ರನ್ನ ಸೇರಿಸೋದು ಅವೆಲ್ಲ ಈಗ ಏನಂದರೆ, ಇವಾಗ ಏನೋ ಸಿವಿಲ್ ಕೋರ್ಟು, ಕ್ರಿಮಿನಲ್ ಕೋರ್ಟ್ಗಿಂತ ಜಾಸ್ತಿ ಫ್ಯಾಮಿಲಿ ಕೋರ್ಟಲ್ಲಿ ಜನ ಇರ್ತಾರೆ. ಹಂಗಾಗೋಗ್ಬಿಟ್ಟಿದೆ ಡಿವೋರ್ಸ್ಗಳು. ಇಂಥ ಟೈಮಲ್ಲಿ ಇಂಥ ಒಂದು ಸಿನಿಮಾ ಕೊಟ್ಟಿರೋದು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ರೀ. ನಿಜವಾಗ್ಲೂ ಇಡೀ ಕರ್ನಾಟಕದ ಎಲ್ಲ ಜನಗಳು ನಿಮಗೆ ಥ್ಯಾಂಕ್ಸ್ ಹೇಳ್ತಾರೆ. ದೊಡ್ಡ ಮಾತು. ಸೊ ಜನಗಳಿಗೆಲ್ರಿಗೂ ನನ್ನ ಧನ್ಯವಾದಗಳು. ಸಿನಿಮಾ ನೋಡಿಲ್ದಿದ್ದವರು ಸಿನಿಮಾ ನೋಡಿ, ನಿಮ್ಮ ತಂದೆ ತಾಯಿಗಳ ಜೊತೆ ನೀವು ಆರಾಮಾಗಿ ನೋಡ್ಬೋದು. ಯಾವ ಒಂದು ಆಭಾಸ ಇಲ್ಲದ ಒಂದು ಡಬಲ್ ಮೀನಿಂಗ್ಸು ಅದೆಲ್ಲ ಏನು ಇಲ್ಲದ ಒಂದು ಕ್ಲೀನ್ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಬ್ರದರ್ಸ್ ಸಿಸ್ಟರ್ಸು ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಸಿನಿಮಾ ನೋಡುವಂಥ ಸಿನಿಮಾ. ಆ್ಯಂಡ್ ಅಗೈನ್ ಇವಾಗ ಇರೋ ಒಂದು ಜೆನ್ಸಿ ಜನ್ರೇಷನ್ ಅಂತಾರಲ್ಲ, ಸೊ ಅವ್ರ ಪಾಯಿಂಟ್ ಆಫ್ ವ್ಯೂ ಕೂಡ ಒಂದೊಂದು ಅಲ್ಲಲ್ಲಿ ನಾವು ಟಚ್ ಮಾಡಿದ್ದೀವಿ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಸೂಪರ್. ಅದು ನಮಗೆ ಪ್ರಾಣಿಗಳು ತುಂಬ ಇಷ್ಟ ನನಗೆ. ಅದಕ್ಕೆ ಮೊಲದ್ದು ಒಂದು ಆ ಎಪಿಸೋಡು, ಮೊಲನ ಕಾಪಾಡುವಂಥದ್ದು. ಸೊ ಪ್ರಾಣಿಗಳು ಅನ್ನೋದು ಎಲ್ಲ ಅದಕ್ಕೂ ಒಂದು ಜೀವ ಒಂದು ಇರುತ್ತೆ. ಅದು ಸೊ ನಿಜವಾಗ್ಲೂ ನಾವು ಬದುಕಿರೋದು ಅನ್ನೋದಕ್ಕೆ ಅರ್ಥ ಏನು ಅಂತಂದರೆ, ನಮ್ಮ ಸುತ್ತ ಇರೋ ಎಲ್ಲ ಜೀವಿಗಳ ಜೊತೆ ನಾವು ಬದುಕೋದಕ್ಕೆ, ಅದಕ್ಕೆ ಬದುಕೋದು ಅಂತ ಹೇಳೋದು ಅಂತ ಪಿಕ್ಚರ್ಲವ್ರು ಹೇಳಿದ್ದೀವಿ ಡೈಲಾಗೆಲ್ಲ. ಸೊ ಅದನ್ನು ನಾನು ನಂಬುತ್ತೀನಿ. ಆ್ಯಕ್ಚುಲಾಗಿ ಸುಮ್ಮನೆ ಕಥೆ ಅಂತ ಬರೋದಿಲ್ಲ, ನಾನು ನಂಬೋದನ್ನು ಹಂಗೆ ಅದನ್ನು ಕಥೆಯಾಗಿ ಮಾಡಿದ್ದೀನಿ. ಹೌದು, ನಮ್ಮ ಹತ್ರ ಹಸುಗಳಿದ್ದಾವೆ. ನಮ್ಮ ಹತ್ರ ಒಂದು 5 ಹಸು ಇದೆ, ಒಂದು 4 ನಾಯಿಗಳಿದ್ದಾವೆ, ಕೋತಿಗಳನ್ನ ತರಬೇಕು ಅಂದ್ಕೋತಾ ಇದ್ದೀವಿ. ಹಂಗಂತ ಹೇಳಿದ್ದಕ್ಕೆ ಮನೇಲಿ ಹೇಳಿದ್ರು, ನೀವೇ ಇದ್ದೀರಲ್ಲ ದೊಡ್ಡ ಕೋತಿ ಇನ್ಯಾಕೆ ಅಂತ ಹೇಳಿದ್ರು. ಅಯ್ಯಯ್ಯೋ, ನಾನು ಯಾವಾಗಲೂ ಕೇಳ್ತೀನಿ, ಜೊತೆಗೊಂದು ಸಿನಿಮಾ ಮಾಡೋಣ ಬನ್ನಿ, ನಿಮ್ಮ ಡೈರೆಕ್ಷನಲ್ಲಿ ಒಂದು ಚಾನ್ಸ್ ಕೊಡಿ. ದೊಡ್ಡ ಮಾತವರು ಇಲ್ಲ, ನಿಜ, ತಮಾಷೆಗಲ್ಲ. ನಮಗಿದು ಟ್ಯಾಲೆಂಟ್ ಅಂತ ಯಾರ ಹತ್ರ ಇದ್ರು ಟ್ಯಾಲೆಂಟ್ ನೋಡಿದ್ರೆ ತುಂಬ ಫ್ಯಾನ್ ಆಗ್ಬಿಡ್ತೀನಿ ನಾನು. ಈಸ್ ಲೈಕ್ ಈಗಲ್ಲ, ಇವ್ರು ಯಾವಾಗಲೂ ಮಾಡಿದ್ರು ದೊಡ್ಡ ಸಿನಿಮಾಗಳನ್ನ. ಸೊ ಜೊತೆಗೆ ಆ್ಯಕ್ಟು ಮಾಡಬೇಕು, ಅವ್ರ ಡೈರೆಕ್ಷನ್ಲು ಮಾಡಬೇಕು. ಖಂಡಿತ ಮಾಡ್ತೀವಿ. ಖಂಡಿತ. ಥ್ಯಾಂಕ್ ಯು ಗುರುವೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ.